ಹಾಯ್ ಫ್ರೆಂಡ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸ್ವಾಗತ. ನಾನು ಇವತ್ತು ಗುರುಪೂರ್ಣಿಮೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಕಾವೇರಿ ಒಳಗೆ ಪ್ಲಸ್ ಹಾವೇರಿ ಸಾಗರ ಅಷ್ಟು ಜನ ಹೋಗಿದ್ವಿ. ಹಂಗಾಗಿ ಗುರುಪೂರ್ಣಿಮೆ ಅಂತೂ ಎಲ್ಲರೂ ಮದುವೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾವಿವತ್ತು ಹೋಗಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನಂತೂ ಇದೇ ಫಸ್ಟ್ ಅಲಂಕಾರ ನೋಡಿದ್ದು. ತುಂಬ ಜನ ಎಲ್ಲ ಬಂದಿದ್ದರು. ನಾವು ಸಂಜೆ ಆಗಿತ್ತು ಹೋಗೋಷ್ಟ್ರೊಳಗಡೆ, ಹಾಗಾಗಿ ಸ್ವಲ್ಪ ಇಲ್ಲೇ ಹತ್ರದಲ್ಲಿರೋ ಜನ ಬಂದಿದ್ದರು. ಪ್ರಸಾದ ಎಲ್ಲ ಇತ್ತು ಫ್ರೆಂಡ್. ಹೀಗೆ ಗುರುವಾರ ಮತ್ತು ಭಾನುವಾರ ದಿನ ಪೂಜೆ ಇರುತ್ತೆ. ವಿಶೇಷವಾಗಿ ಹುಣ್ಣಿಮೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಊಟ ಎಲ್ಲ ಇರುತ್ತೆ ಫ್ರೆಂಡ್. ಬನ್ನಿ, ಮೈಸೂರು ಮತ್ತು ಬೆಂಗಳೂರು ಯಾರು ಈ ಕಡೆ ಬಂದರೆ ಇಲ್ಲೇ ಸಾಯಿಧಾಮ ಇರುತ್ತೆ. ಹಾಗೆ ಇವತ್ತು ತುಂಬ ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಗುರುಗಳು ಬಂದಿದ್ದರು. ಇವರು ನಾಗರಾಜ್ ಸರ್ ಅಂತೆ. ತುಂಬ ಸಂಸ್ಥೆಗಳಿಗೆ ಇವರು ಧನ ಸಹಾಯ ಮಾಡ್ತಾರಂತೆ. ನಮಗೆ ನೋಡಿದ್ದು ಒಂದು ಪುಣ್ಯ. ನಾವು ಇದೇ ಥರ ಆಗಲಪ್ಪ ಸಾಯಿಬಾಬಾ ಅಂತ ನಾವು ಕೇಳ್ಕೊಂಡ್ವಿ. ಹೀಗೆ ಇವರು ಇಲ್ಲಿಗೆ ಸಾಯಿಧಾಮಕ್ಕೆ 20 ಲಕ್ಷನ ಅವರು ದಾನವನ್ನಾಗಿ ಕೊಟ್ಟಿದ್ದಾರಂತೆ. ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ಳಿ ಅಂತ ಗುರುಗಳು ಹೇಳ್ತಾಯಿದ್ರು. ಒಳ್ಳೆಯದಾಗಲಿ ಅಂತ ನಾನು ನನ್ನ ಮಗಳಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಸಾಯಿಬಾಬಾರ ಹತ್ರ ಪ್ರಸಾದ ತಿಂದ್ವಿ. ಪ್ರಸಾದ ಬೆಳಿಗ್ಗೆಯಿಂದನೂ ಎಲ್ಲನೂ ಬಾತು, ಮೊಸರು, ಪಲ್ಯ ಎಲ್ಲ ಪ್ರತಿಯೊಂದನ್ನು ಸಂಭ್ರಮದಿಂದ ಕೊಟ್ಟಿದ್ದರು. ನಾವು ಸಂಜೆ ಆಗಿತ್ತು ಹೋಗೋಷ್ಟ್ರೊಳಗಡೆ ನಮಗೆ ಅನ್ನ ಸಾಂಬಾರು ಮತ್ತು ಮೊಸರು ಅನ್ನ ಸಿಕ್ತು ಫ್ರೆಂಡ್. ಇವರಂತೂ ನೋಡಿ ತುಂಬ ಖುಷಿಯಾಯಿತು. ಪ್ರಪಂಚದಲ್ಲಿ ಕೈ ಇಲ್ದವರು ಒಂದು ಇನ್ನೂ ಬೇಕು ಬೇಕು ಅಂತ ಇಟ್ಕೊಂಡಿದ್ದಾರೆ. ಇವರೊಂದು ಹ್ಯಾಂಡಿಕ್ಯಾಪ್ ಆಗಿ ಎಷ್ಟೋ ಸಮಸ್ಯೆಗಳನ್ನ ಬೆಂಗಳೂರು ನಡೆಸ್ತಾ ಇದ್ದಾರಂತೆ. ಎಲ್ಲರಿಗೂ ಕೋಟಿಗಟ್ಟಲೆ ದಾನ ಮಾಡ್ತಾರಂತೆ ಫ್ರೆಂಡ್. ಇದೇ ಥರ ಎಲ್ಲರೂ ಒಳ್ಳೆಯವರಾಗಿರಬೇಕು ಅನ್ನೋದೇ ಒಂದು ಧ್ಯೇಯನ ಬೆಳೆಸ್ಕೋಬೇಕು ಫ್ರೆಂಡ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಈಗ ನಾವು ಪ್ರಸಾದ ತಿಂದ್ಕೊಂಡು ಈಗ ಸ್ವೀಟ್ ಕೊಡ್ತಾರೆ, ಮಂಗಳಾರತಿ ತೊಗೊಂಡು ಹೊರಡ್ತೀವಿ ಫ್ರೆಂಡ್. ಹಾಗೆ ನಮ್ಮ ಮನೆ ಹತ್ರ ಇರೋ ಬನ್ನಾರಿಯಮ್ಮ ಇದೆ ಪಾಂಡವಪುರದ ಹತ್ರ. ಅಲ್ಲಿ ನಾಗಮಂಗಲಕ್ಕೆ ಹೋಗೋ ರಸ್ತೆ ಹತ್ರನೇ ಇದೆ, ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್. ನೋಡಿ, ಇವರೇ ನಮ್ಮ ತಾಯಿ ಮದರ್ ಬನ್ನಾರಿಯಮ್ಮ. ಕೇಳಿದ್ದೆಲ್ಲ ಕೊಟ್ಟವಳು ತಾಯಿ ಬನ್ನಾರಿಯಮ್ಮ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾ ಇರಿ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.